ಹುಳಿ ಖಾರ ಮಾಡುವ. ಅದಕ್ಕೆ ಅರ್ಧ ಕೆ ಜಿ ಬಂಗುಡೆ ಮೀನು ತಗೊಂಡಿದೆ. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಹುಳಿ ಖಾರ ಮಾಡ್ತಾರೆ. ನಾನು ಇಷ್ಟು ಮಸಾಲೆ ತಗೊಂತೆ. ಒಂದು 8 ಮೆಣಸು, ಒಂದು 1/4 ಚಮಚಿ ಓಮ, ಒಂದು ತುಂಡು ಶುಂಠಿ, 1 ಚಮಚ ಕೊತ್ತಂಬರಿ, ಒಂದು ಇದಿಷ್ಟು ಮೆಂತಿ ಕಾಳು, ಒಂದು ಕಾಲು ಚಮಚಕ್ಕಿಂತ ಕಮ್ಮಿ, ಕಡೆಗೆ ಒಂದು 5 ಬೆಳ್ಳುಳ್ಳಿ ಹೆಸರು, ಒಂದು ಇದಿಷ್ಟು ಕೊತ್ತಂಬರಿ, ಒಂದು 10-15 ಕಾಳು ಕೊತ್ತಂಬರಿ, 8-10 ಮೆಣಸಿನಕಾಯಿ ತಗೊಂಡಿದೆ, 1 ಟೊಮೆಟೊ ತಗೊಂಡಿದ್ದೆ, ಇದ್ರ ಉಪ್ಪಂಗೆ ಅರಿಶಿನ ಪುಡಿ ತಗೊಂಡಿದೆ, ಮತ್ತು ಅರ್ಧ ಈರುಳ್ಳಿನ ನಾನೆಂತ ಮಾಡ್ತೇನೆ ಅಂದರೆ ಫ್ರೈ ಮಾಡೋಕೆ ಹಾಕಂತೆ. ಇದಿಷ್ಟು ಹುಳಿ ತಗೊಂಡಿದೆ. ಇದಿಷ್ಟು ಹುಳಿ ಹಾಕಿ ಇದಿಷ್ಟನ್ನು ಮಿಕ್ಸಿ ಹಾಕಿ ರುಬ್ಕೊಬೇಕು. ಈಗ ಮೀನು ಗಸಿ ಮಾಡುವ. ಗ್ಯಾಸ್ ಹಚ್ಕೊಂಬ, ಒಂದು ಪಾತ್ರೆ ಇಟ್ಕೊಂಬ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಬ, ಒಂದು 2-3 ಚಮಚ ತೆಂಗಿನ ಎಣ್ಣೆ. ಎಣ್ಣೆ ಕಾಯಿದೆ ಸ್ವಲ್ಪ. ಎಣ್ಣೆ ಕಾಯ್ತೀಗ ಅರ್ಧ ನೀರುಳ್ಳಿ ಇಟ್ಕೊಂಡಿದ್ದೆ, ಅದನ್ನ ಹಾಕುವ. ಒಂದು ಕಡ್ಡಿ ಕರಿಬೇವು, ಕಡೆಗೆ ಇದು 3 ಗಾಂಧಾರಿ ಮೆಣಸು ತಗೊಂಡಿದ್ದೆ, ಚೂರು ಮೆಣಸು. ಅಂತ ಹಸಿ ಮೆಣಸು ಹಾಕೋದಿಲ್ಲ ನಾನು, ಈ ಮೆಣಸೇ ಹಾಕ್ತೆ. ಇದು ಪರಿಮಳ ಮತ್ತು ರುಚಿ. ಹಸಿ ಮೆಣಸು ಹಾಕೋದಕ್ಕಿಂತ ರುಚಿ ಇದ್ರಾಗತ್ತೆ, ಗಮ್ ಅಂತ ಪರಿಮಳ ಬರುತ್ತೆ. ಈಗ ಇಷ್ಟ ಆದ್ಮೇಲೆ ಇಷ್ಟ ಹಾಕಿದೆ, ಕೆಂಪು ಆಯ್ಕೊಂಡೇನಿಲ್ಲ, ಇಷ್ಟ ಸಾಕು. ಈಗ ರುಬ್ಬು ಬಂದಿತ್ತಲ್ಲ, ಉಪ್ಪು ಖಾರ ಹುಳಿ ಈ ಮಸಾಲೆನ ಹಾಕುವ. ಎಣ್ಣೆಗೆ ಒಂಚೂರು ಫ್ರೈ ಮಾಡಿ ಒಂದು ಮಟ್ಟಿಗೆ, ಒಂದು ಹದಕ್ಕೆ ಮೀನು ಬೇಯುವಷ್ಟು ನೀರು ಹಾಕುವ. ಅಷ್ಟು ಸಾಕು. ಉಪ್ಪು ಮೀನಿಗೆ ಹಾಕಿದೆ, ಮತ್ತು ಕಂಡು ಹಾಯ್ಕೊಂಡಾಯ್ತಾ. ಇದೊಂಚೂರು ಹಿಂಗೆ ಫ್ರೈ ಆಗಲಿ. ಈ ಹದಕ್ಕೆ ನೀರು ಹಾಕ್ಕೊಂಡು ಕೊಯ್ಸ್ಕೊಂಡಿದ್ದೆ, ಚೆಂದ ಕುದಿ ಬಂತು. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕುವ. ಸಾಕು. ಇದಕ್ಕೆ ಮೀನು ಹಾಕಿ ಸ್ಲಿಮ್ಮಾಗಿ ಬೇಯಿಸೋದು. ಸ್ಲೋ ಇಟ್ಕೊಂಬ. ಮೀನು ಹಾಕುವ. ಉಪ್ಪು ಮೀನಾಗಿದ್ದದ್ದು ಸಾಕಾಗ್ತ ಅನಿಸುತ್ತೆ ಕಾಂಬ. ಇದು ಬೆಂದ್ರ ಮೇಲೆ ಮಟ್ಟಿ ಇತ್ತು ಮೀನಿಂದ ಹಾಕುವ. ಈಗ ಒಂದು ಸರಿ ಎಲ್ಲ ಫ್ಲಾಯ್ಟ್ ಮಾಡಿ ಖಾರ ಎಲ್ಲ ಇಡುವ ಮಾಡಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಬ. ಒಂದು 5 ನಿಮಿಷ ಬೇಯಲಿ. 5 ನಿಮಿಷ ಆಯ್ತು. ಈಗ ಮೀನು ಹೆಂಗೈತೆ ಅನ್ಕೊಂಬ. ಚಂದ ಬೆಂದಿತ್ತು. ಉಪ್ಪು ಕಾಂಬ. ಎಲ್ಲ ಕರೆಕ್ಟ್ ಆಯ್ತು. ಸಾಕಿದ್ದು ಮೀನು ಇಳಿಸ. ಚಂದ ಬೆಂದಿತ್ತು ಮೀನೆಲ್ಲ. ಗ್ಯಾಸ್ ಆಫ್ ಮಾಡುವ. ಈಗ ಊಟ ಮಾಡುವ. ಬಂಗುಡೆ ಮೀನಿನ ಉಪ್ಪು ಹುಳಿ ಖಾರ ಸಾಂಬಾರು, ಮೀನು ಸಾರು, ಮೀನು ಗಸಿ ಎಂತ ಬೇಕಾದ್ರೂ ಹೇಳಲ್ಲ. ಫಸ್ಟ್ ಲೈಕ್ ಆಯ್ತು ಮೀನು ಗಸಿ. ಎಲ್ಲ ಬನ್ನಿ ಊಟ ಮಾಡುವ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Like, share, subscribe. Thank you for watching.